ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಉದ್ಧವ ಉವಾಚ ನನುತೆ ತತ್ವಸಂರಾಧ್ಯ ಋಷಿ ಕೌಶಾರ ವೋಂತಿಕೆ ಸಾಕ್ಷಾತ್ ಭಗವತಾದಿಷ್ಟೋ ಮರ್ತ್ಯಲೋಕಂ ಜಿಹಾಸತ. ಅನುವಾದ. ಉದ್ಧವನು ಹೇಳಿದನು, ನೀನು ಮಹಾಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳಿಂದ ಉಪದೇಶಗಳನ್ನು ಪಡೆಯಬಹುದು. ಅವರು ದಿವ್ಯಜ್ಞಾನವನ್ನು ಪಡೆದು ಪೂಜಾರ್ಹರಾಗಿ ಹತ್ತಿರದಲ್ಲಿಯೇ ಇದ್ದಾರೆ. ದೇವೋತ್ತಮ ಪುರುಷನು ಈ ಮರ್ತ್ಯಲೋಕವನ್ನು ತ್ಯಜಿಸುವಾಗ ಅವನಿಂದ ನೇರವಾಗಿ ಅವರು ಉಪದೇಶ ಪಡೆದಿದ್ದಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ಉದ್ಧವನೇ, ಭಗವಂತನ ಸೇವಕರು ಬೇರೆಯವರ ಸೇವೆಯ ಸಲುವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ನೀನು ಸ್ವಯಂ ಭಗವಂತನಿಂದ ಆತ್ಮಜ್ಞಾನವನ್ನು ತಿಳ್ಕೊಂಡಿದ್ಯಲ್ಲ, ಅದನ್ನು ನೀನು ನನಗೆ ಹೇಳು ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಅದಕ್ಕಿಲ್ಲಿ ಈ ಒಂದು ಶ್ಲೋಕದಲ್ಲಿ ಉದ್ಧವರು ಹೇಳ್ತಾರೆ, ನೀನು ಮಹಾಜ್ಞಾನಿಗಳಾದಂಥ ಮೈತ್ರೇಯ ಮಹರ್ಷಿಗಳಿದಾರಲ್ಲ, ಅವರಿಂದ ನೀನು ಉಪದೇಶಗಳನ್ನು ಪಡಿಬಹುದು. ಯಾಕೆ ಅಂತಂದರೆ ಅವರು ದಿವ್ಯಜ್ಞಾನವನ್ನು ಪಡ್ಕೊಂಡು ಇಲ್ಲೇ ಹತ್ತಿರದಲ್ಲಿದ್ದಾರೆ. ಅಂದರೆ ನನಗಿಂತ ಹಿರಿಯರವರು, ಅವರು ಕೂಡ ಭಗವಂತನಿಂದಾನೇ ಆ ಒಂದು ದಿವ್ಯಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಭಗವಂತ ಈ ಒಂದು ಮತ್ಸ್ಯಲೋಕವನ್ನು ತ್ಯಜಿಸಿ ಹೋಗಬೇಕಾದ್ರೆ ಆಗ ಆ ಭಗವಂತನಿಂದಾನೇ ನೇರವಾಗಿ ಅವರು ಕೂಡ ಉಪದೇಶವನ್ನು ಪಡ್ಕೊಂಡಿದ್ದಾರೆ. ಈಗ ನಮಗೆ ಯಾರಾದರೂ ಆ ರೀತಿ ಹೇಳಿಬಿಟ್ರೆ ನಮಗೆ ಕೊಂಬೆಲ್ಲ ಬಂದ್ಬಿಡುತ್ತೆ. ಅಂದರೆ ಒಂದು ಗರ್ವ, ಅಹಂಕಾರ ಅಂತ ಹೇಳ್ತೀವಲ್ಲ, ಓ ನನ್ನಂಥವ್ರು ಇಲ್ಲ ನೋಡು, ನನ್ನ ಹತ್ರ ಕಲಿಯಕ್ಕೆ ಬರ್ತಾ ಇದ್ದಾರೆ ಅಂತ. ಅಥವಾ ನಾವು ಯಾರಾದರೂ ಬೇರೆಯವ್ರ ಹತ್ರ ಹೋಗ್ಬಿಟ್ರೆ ನಮಗೆ ಕೋಪ ಬಂದ್ಬಿಡುತ್ತೆ ಅಲ್ವಾ? ಇದೆಲ್ಲ ಈ ಐಹಿಕ ಪ್ರಪಂಚದ ಬುದ್ಧಿಗಳು. ಇದನ್ನೆಲ್ಲ ಬಿಟ್ಟು ನಾವು ಶುದ್ಧಾತ್ಮರಾಗಬೇಕು ಅಂತಂದರೆ ಎಂಥ ಒಂದು ಉನ್ನತವಾದಂತಹ ವಿಚಾರಗಳನ್ನು ತಿಳ್ಕೋಬೇಕು, ಅಂಥ ಗುಣಗಳನ್ನು ಅಳವಡಿಸ್ಕೋಬೇಕು. ಇಲ್ಲಿ ಎಷ್ಟು ವಿಚಾರ ಮಾಡ್ತಾರೆ ಅವರು ನೋಡಿ. ಮೈತ್ರೇಯರು ಇವರಿಗಿಂತ ಹಿರಿಯರು, ಇಬ್ಬರು ಕೂಡ ಭಗವಂತನಿಂದನೇ ಜ್ಞಾನವನ್ನು ತಿಳ್ಕೊಂಡಿರೋದು. ಆದರೆ ವಿದುರರು ಇವರಿಗಿಂತ ಹಿರಿಯರಲ್ವ, ಅದಕ್ಕೆ ನೀವು ಮೈತ್ರೇಯರಿಂದ ತಿಳ್ಕೊಳ್ಳಿ ಆ ಜ್ಞಾನವನ್ನು, ಅವರು ಇಲ್ಲೇ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನಮಗಿಂತ ಹಿರಿಯರಿರಬೇಕಾದ್ರೆ ನಾವು ಅದನ್ನು ಗೊತ್ತಿದ್ರೂ ಕೂಡ ಹೇಳಕ್ಕೆ ಹೋಗ್ಬಾರ್ದು ಅನ್ನೋದನ್ನು ಕಲಿಬೇಕು ನಾವು. ಆಯಿತಾ? ಎಲ್ಲದಕ್ಕೂ ನನಗೆ ಗೊತ್ತು, ನಾನೇ ಹೇಳ್ಕೊಟ್ಬಿಡ್ಬೇಕು ಅಂತ ಮುಂದೆ ಬರ್ತೀವಲ್ವ, ಆ ರೀತಿ ಅಲ್ಲ. ಅಲ್ಲಿ ನೋಡಬೇಕು ಆ ಸಮಯ ಸಂದರ್ಭ ಹೇಗಿದೆ, ಯಾರಿದ್ದಾರೆ, ಈಗ ನಾನು ಮಾತಾಡೋದು ಸರಿನಾ ಅಥವಾ ನಾನು ಮುಂದೆ ಹೋಗೋದು ಸರಿನಾ, ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡೋದನ್ನು ಕಲಿಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನು ದಿವ್ಯಜ್ಞಾನದಲ್ಲಿ ಪರಿಣಿತನಾಗಿರಬಹುದು, ಆದರೆ ಅವನು ಮರ್ಯಾದಾ ವ್ಯತಿಕ್ರಮ, ಅಪರಾಧದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಎಂದರೆ ಮಹಾವ್ಯಕ್ತಿಗಳನ್ನು ಅವಿನಯದಿಂದ ಮೀರಬಾರದು. ಶಾಸ್ತ್ರ ದೇಶಗಳ ಪ್ರಕಾರ ಮರ್ಯಾದಾ ವ್ಯತಿಕ್ರಮ ನಿಯಮವನ್ನು ಮೀರಬೇಕಾದರೆ ಅತಿ ಎಚ್ಚರಿಕೆಯಿಂದಿರಬೇಕು. ಏಕೆಂದರೆ ಹಾಗೆ ಮಾಡುವುದರಿಂದ ಆಯುಷ್ಯ, ಐಶ್ವರ್ಯ, ಕೀರ್ತಿ, ಪುಣ್ಯ ಮತ್ತು ಜಗತ್ತಿನ ಆಶೀರ್ವಾದಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ದಿವ್ಯಜ್ಞಾನದಲ್ಲಿ ಪರಿಣಿತನಾಗಲು ಆಧ್ಯಾತ್ಮ ವಿಜ್ಞಾನದ ತಂತ್ರಗಳ ಅರಿವು ಅವಶ್ಯ. ನೋಡಿ, ಇಲ್ಲಿ ಇದೆಲ್ಲ ನಾವು ತಿಳ್ಕೊಬೇಕಾಗಿರುವಂಥ ವಿಚಾರ. ನಾವು ಹೇಗೆ ನಡ್ಕೋಬೇಕು, ಒಂದು ಭಕ್ತಿ ಮಾರ್ಗದಲ್ಲಿ ಬಂದಾಗ ಅಲ್ಲಿ ಹೇಗೆಲ್ಲ ನಾವು ನಡ್ಕೋಬೇಕು ಅನ್ನೋದು ಈ ರೀತಿ ಗುರುಗಳು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗತ್ತೆ. ಈಗ ಒಬ್ಬ ದಿವ್ಯಜ್ಞಾನದಲ್ಲಿ ಎಷ್ಟೇ ಪರಿಣಿತನಾಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು, ಎಲ್ಲ ವಿಷಯಗಳು ಗೊತ್ತಿರ್ಬೋದು, ಆದರೆ ಅವನು ಮರ್ಯಾದಾ ವ್ಯತಿಕ್ರಮ, ಅಂದರೆ ಒಂದು ಮರ್ಯಾದೆ ಇರುತ್ತಲ್ಲ ಅದನ್ನು ದಾಟಬಾರ್ದು. ಅದು ಕೂಡ ಒಂದು ಅಪರಾಧ ಆಗಿಬಿಡುತ್ತೆ. ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದರೆ ಮಹಾವ್ಯಕ್ತಿಗಳನ್ನು, ಅಂದರೆ ನಮಗಿಂತ ಶ್ರೇಷ್ಠರಿರ್ತಾರಲ್ಲ ಅವರನ್ನು ಅವಿನಯದಿಂದ, ಅಂದರೆ ಅವ್ರಿಗೆ ಗೌರವ ಕೊಡಬೇಕು, ವಿನಯ ಕೊಡಬೇಕು, ಅದನ್ನು ಮೀರಬಾರ್ದು ನಾವು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶಾಸ್ತ್ರ ಮತ್ತು ದೇಶಗಳ ಪ್ರಕಾರ ಮರ್ಯಾದೆಯನ್ನು ಯಾರು ಮೀರ್ತಾರೋ ಅಂಥ ನಿಯಮವನ್ನು ಮೀರಬೇಕಾದ್ರೆ ಅತಿ ಎಚ್ಚರಿಕೆಯಿಂದ ಇರಬೇಕು. ಈಗ ಕೆಲವೊಂದು ಸಮಯದಲ್ಲಿ ಅಂಥ ಒಂದು ನಿಯಮವನ್ನು ಮೀರಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಆಗ ನೋಡ್ಕೋಬೇಕು, ಅಲ್ಲಿ ನಾನು ಮಾಡೋದು ಸರಿನಾ ಅಲ್ವಾ ಅಂತಂದ್ಬಿಟ್ಟು ಒಂದ್ಸರಿ ಎಚ್ಚರಿಕೆಯಿಂದ ನೋಡ್ಕೋಬೇಕು.
ಇಲ್ಲ ಅಂತಂದರೆ, ಅಥವಾ ನಾನೇನಾದರೂ ಮೀರಿದ್ದೆ ಆದರೆ ಅದರಿಂದ ಏನಾಗುತ್ತೆ, ನಮ್ಮ ಆಯುಷನ್ನು ಕಳ್ಕೊಳ್ತೀವಿ, ಐಶ್ವರ್ಯವನ್ನು ಕಳ್ಕೊಳ್ತೀವಿ, ಕೀರ್ತಿಯನ್ನು, ಪುಣ್ಯವನ್ನು ಮತ್ತು ಈ ಜಗತ್ತಿನ ಆಶೀರ್ವಾದಗಳನ್ನು ಕೂಡ ಕಳ್ಕೊಬೇಕಾಗತ್ತೆ. ಏನು ಜಗತ್ತಿನ ಆಶೀರ್ವಾದ? ಬೇಕಾದಷ್ಟು ಜನ ನಮಗೆ ಗೊತ್ತಿಲ್ಲದೇನೋ ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ, ಅಂಥವ್ರು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಅದನ್ನೆಲ್ಲ ಕಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ದಿವ್ಯ ಜ್ಞಾನದಲ್ಲಿ ನಾವು ಎಕ್ಸ್ಪರ್ಟ್ಸ್ ಆಗಬೇಕು ಅಂತಂದರೆ, ಪರಿಣಿತರಾಗಬೇಕು ಅಂತಂದರೆ ಆಧ್ಯಾತ್ಮ ವಿಜ್ಞಾನದ ತಂತ್ರಗಳಿರುತ್ತಲ್ಲ, ಅಂದರೆ ಆ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ನಮಗೆ ಅರಿವಿರಬೇಕು. ಅದು ತುಂಬ ಅವಶ್ಯಕವಾಗಿ. ಆಧ್ಯಾತ್ಮ ಅಂತಂದರೆ ಸುಮ್ಮನೆ ಈಸಿ ಊದ್ಕಡ್ಡಿ ಇಟ್ಕೊಂಡು ಹಚ್ಬಿಟ್ಟು ಒಂದು ಮಂಗಳಾರತಿ ಮಾಡಿಬಿಟ್ರೆ ಅದು ಆಧ್ಯಾತ್ಮ ಅನ್ನಿಸ್ಕೊಳ್ಳೋದಿಲ್ಲ, ಆಯಿತಾ? ಅದು ಆಧ್ಯಾತ್ಮ ಅಲ್ವೇ ಅಲ್ಲ ಅದು. ಸೊ ಆಧ್ಯಾತ್ಮ ಅನ್ನೋದು ನಾವಿನ್ನೂ ಅದನ್ನು ತಿಳ್ಕೊಂಡೇ ಇಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಧರ್ಮ ಗ್ರಂಥಗಳಿರೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ದಿವ್ಯ ಜ್ಞಾನದಲ್ಲಿ ಪರಿಣಿತರಾಗಬೇಕು ಅಂತಂದರೆ ಆಧ್ಯಾತ್ಮ ವಿಜ್ಞಾನದ ತಂತ್ರಗಳ ಅರಿವು ಅನ್ನೋದು ಅವಶ್ಯಕವಾಗಿ ಬೇಕಾಗುತ್ತೆ. ಉದ್ಧವನು ಈ ಎಲ್ಲ ದಿವ್ಯ ವಿಜ್ಞಾನದ ತಂತ್ರಗಳಲ್ಲಿ ಪರಿಣಿತನಾಗಿದ್ದವನು. ಆದರೂ ಅವನು ವಿದುರನಿಗೆ ದಿವ್ಯಜ್ಞಾನವನ್ನು ಪಡೆಯಲು ಮೈತ್ರೇಯ ಋಷಿಯನ್ನು ಕಾಣುವಂತೆ ಸಲಹೆ ನೀಡಿದನು. ವಿದುರನು ಉದ್ಧವನನ್ನು ತನ್ನ ಗುರುವೆಂದು ಸ್ವೀಕರಿಸಲು ಅಪೇಕ್ಷಿಸಿದ್ದನು, ಆದರೆ ಉದ್ಧವನು ಆ ಪದವಿಯನ್ನು ಒಪ್ಪಿಕೊಳ್ಳಲಿಲ್ಲ. ನೋಡಿ, ಇಲ್ಲಿ ಉದ್ಧವ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದ, ದಿವ್ಯವಾದಂತಹ ವಿಜ್ಞಾನ ತಂತ್ರದಲ್ಲಿ ಅವನು ಪರಿಣಿತಿಯನ್ನ ಪಡೆದಿದ್ದ. ಆದರೂ ಕೂಡ ಅವನು ವಿದುರನಿಗೆ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನೀನು ಮೈತ್ರೇಯ ಋಷಿಗಳ ಹತ್ರ ಹೋಗ್ಬಿಟ್ಟು ಅವರಿಂದ ನೀನು ಈ ವಿಷಯವನ್ನು ತಿಳ್ಕೊ ಅಂತಂದ್ಬಿಟ್ಟು ಸಲಹೆಯನ್ನು ಕೊಡ್ತಾನೆ. ಇಲ್ಲಿ ವಿದುರರು ಸ್ವತಃ ಉದ್ಧವನನ್ನು ಗುರುವಾಗಿ ಸ್ವೀಕಾರ ಮಾಡಿದ್ರು. ಆದರೆ ಉದ್ಧವ ಏನು ಮಾಡ್ತಾನೆ, ಆ ಪದವಿಯನ್ನು ಒಪ್ಕೊಳ್ಳಿಲ್ಲ. ಯಾಕೆ ಅಂತ ನಮಗೆ ಡೌಟ್ ಬರುತ್ತಲ್ವಾ? ಅದೇನು ಅಂತ ಮುಂದೆ ಹೇಳ್ತಾರೆ ನೋಡಿ. ವಿದುರನು ಉದ್ಧವನ ತಂದೆಯಷ್ಟು ಹಿರಿಯನಾಗಿದ್ದನು, ಆದ್ದರಿಂದ ಉದ್ಧವನು ಅವನನ್ನು ತನ್ನ ಶಿಷ್ಯನೆಂದು ಸ್ವೀಕರಿಸಲಿಲ್ಲ. ವಿಶೇಷವಾಗಿ ಮೈತ್ರೇಯನು ಸಮೀಪದಲ್ಲಿಯೇ ಇದ್ದನು. ದೊಡ್ಡ ವ್ಯಕ್ತಿಗಳು ಹತ್ತಿರದಲ್ಲಿರುವಾಗ ತಾನು ಸಮರ್ಥ ಹಾಗೂ ಪರಿಣಿತನಾಗಿದ್ದರೂ ಉಪದೇಶ ನೀಡಲು ತವಕ ಪಡಬಾರದು, ಇದು ನಿಯಮವಾಗಿದೆ. ಆದ್ದರಿಂದ ಹಿರಿಯ ವ್ಯಕ್ತಿಯಾದ ವಿದುರನನ್ನು ಮತ್ತೊಬ್ಬ ಹಿರಿಯ ವ್ಯಕ್ತಿಯಾದ ಮೈತ್ರೇಯನ ಬಳಿಗೆ ಕಳುಹಿಸಲು ಉದ್ಧವನು ತೀರ್ಮಾನಿಸಿದನು. ನೋಡಿ, ಇಲ್ಲಿ ಅವನು ಒಪ್ಕೊಳ್ಳಿಲ್ವಲ್ಲ, ಅದಕ್ಕೆ ಕಾರಣ ಏನು ಅಂತಂದರೆ, ವಿದುರ ಇದಾನಲ್ಲ, ಅವನು ಉದ್ಧವನ ತಂದೆ ಇರ್ತಾರಲ್ಲ, ಅಷ್ಟು ಹಿರಿಯವರಾಗಿದ್ರು. ಅದಕ್ಕೋಸ್ಕರನೇ ಉದ್ಧವ ಅವರನ್ನು ಶಿಷ್ಯ ಅಂತ ಸ್ವೀಕರಿಸಲಿಲ್ಲ. ಈಗ ಅಲ್ಲಿ ಯಾರೂ ಆಧ್ಯಾತ್ಮಿಕ ವಿಷಯವನ್ನು ತಿಳಿಸೋದಕ್ಕೆ ಇಲ್ಲ ಅಂತಂದಾಗ ಅವನು ಕಿರಿಯವನಾಗಿದ್ದರೂ ಕೂಡ ಅವನು ಹೇಳ್ಕೊಡ್ಬೋದಾಗಿತ್ತು. ಆದರೆ ಅಲ್ಲಿ ಮೈತ್ರೇಯ ಮಹರ್ಷಿಗಳು ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಿದೆ ಅಲ್ವಾ? ಆ ಮೈತ್ರೇಯರು ಹತ್ತಿರದಲ್ಲೇ ಎಲ್ಲೋ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಭಗವಂತನಿಂದ ಉಪದೇಶವನ್ನು ಅವರು ಕೂಡ ಪಡೆದಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಅವರು ಹಿರಿಯರಾಗಿದ್ದರು ವಯಸ್ಸಲ್ಲೂ ಕೂಡ. ಈಗ ಹಿರಿಯರಿಗೆ ಹಿರಿಯರು ಹೇಳೋದು ಸರಿನೋ, ಹಿರಿಯರಿಗೆ ಕಿರಿಯರು ಉಪದೇಶವನ್ನು ಮಾಡೋದು ಸರಿಯೇನೋ? ಆ ರೀತಿ ಯೋಚನೆ ಮಾಡಿ ಅವ್ರು ಇರಬೇಕಾದ್ರೆ ನಾನು ಉಪದೇಶವನ್ನು ಕೊಡೋದು ಸರಿಯಿಲ್ಲ ಅಂತಂತ ಯೋಚನೆ ಮಾಡಿ ತಾನು ಸಮರ್ಥನಾಗಿದ್ರೂ ಕೂಡ, ಪರಿಣಿತನಾಗಿದ್ರೂ ಕೂಡ ಅವನು ಕೊಡಕ್ಕೆ ಹೋಗಲಿಲ್ಲ. ನೋಡಿ, ದೊಡ್ಡ ವ್ಯಕ್ತಿಗಳು ಹತ್ತಿರದಲ್ಲೇ ಇರಬೇಕಾದ್ರೆ ನಮ್ಗೆ ಆ ಸಾಮರ್ಥ್ಯ ಇದ್ದರೂ ಕೂಡ, ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ರೂ ಕೂಡ ಅರ್ಜೆಂಟ್ ಮಾಡ್ಕೋಬಾರ್ದು, ಇದು ನಿಯಮ, ಆಯಿತಾ? ಅದಕ್ಕೋಸ್ಕರನೇ ಹಿರಿಯ ವ್ಯಕ್ತಿಯಾದಂತಹ ವಿದುರರನ್ನು ಮತ್ತೊಬ್ಬ ಹಿರಿಯ ವ್ಯಕ್ತಿಗಳಾದಂತಹ ಮೈತ್ರೇಯರ ಹತ್ತಿರಕ್ಕೆ ಕಳಿಸೋದಕ್ಕೆ ಅವನು ತೀರ್ಮಾನ ಮಾಡ್ಕೊಳ್ತಾರೆ ಉದ್ಧವ. ಈ ರೀತಿ ನಾವು ಯೋಚನೆ ಮಾಡಬೇಕು. ನಮಗೆಲ್ಲ ಗೊತ್ತಿದೆ ಅಂತ ಕೇಳಕ್ಕೆ ಮುಂಚೆನೇ ಎದ್ದು ನಿಂತ್ಕೊಂಡು ನಾವೇ ಹೇಳಕ್ಕೆ ಶುರು ಮಾಡ್ತೀವಿ. ಯಾಕೆ? ನಮ್ಗೆ ಆ ಒಂದು ಅಹಂಕಾರ ಇರುತ್ತಲ್ಲ, ನನಗೆ ಬರುತ್ತೆ ಅಂತ, ಅದು ಇರಬಾರ್ದು ನಮಗೆ, ಆಯಿತಾ? ಅಲ್ಲಿ ಸಮಯ, ಸಂದರ್ಭ, ಯಾರಿದ್ದಾರೆ ಯಾರಿಲ್ಲ ಎಲ್ಲ ನೋಡುವಂಥ ಒಂದು ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ನಿರ್ಗಮಿಸುವ ಸಮಯದಲ್ಲಿ ಮೈತ್ರೇಯನಿಗೆ ನೇರವಾಗಿ ಉಪದೇಶಿಸಿದ್ದನು. ಅವನು ಕೂಡ ಅದರಲ್ಲಿ ಪರಿಣಿತನಾಗಿದ್ದನು. ಉದ್ಧವ ಮತ್ತು ಮೈತ್ರೇಯರಿಬ್ಬರು ಶ್ರೀಕೃಷ್ಣನಿಂದ ನೇರವಾಗಿ ಉಪದೇಶ ಪಡೆದವರು. ವಿದುರನಿಗೆ ಅಥವಾ ಇತರ ಯಾರಿಗೇ ಆಗಲಿ ಗುರುಗಳಾಗಲು ಇಬ್ಬರು ಅಧಿಕಾರ ಪಡೆದಿದ್ದರು. ಆದರೆ ಹಿರಿಯನಾದುದರಿಂದ, ಅದರಲ್ಲೂ ವಿಶೇಷವಾಗಿ ಉದ್ಧವನಿಗಿಂತ ಹಿರಿಯನಾದ ವಿದುರನಿಗೆ ಗುರುವಾಗುವ ಪ್ರಥಮ ಅರ್ಹತೆ ಮೈತ್ರೇಯನದಾಗಿತ್ತು.
ಲಾಭ ಮತ್ತು ಕೀರ್ತಿಗಳಿಗಾಗಿ ಯಾರು ಅಗ್ಗದ ಗುರುವಾಗಲು ಬಯಸಬಾರದು. ಇಲ್ಲಿ ಶ್ರೀಕೃಷ್ಣ ಈ ಒಂದು ಮೃತ್ಯು ಲೋಕದಿಂದ ಹೋಗುವಂತ ಸಮಯದಲ್ಲಿ ಮೈತ್ರೇಯರಿಗೂ ಕೂಡ ನೇರವಾಗಿ ಉಪದೇಶವನ್ನ ಕೊಟ್ಟಿದ್ರು. ಅವರು ಕೂಡ ಅದರಲ್ಲಿ ಪರಿಣಿತರಾಗಿದ್ರು. ಅಂದ್ರೆ ಇಲ್ಲಿ ಉದ್ಧವ ಮತ್ತೆ ಮೈತ್ರೇಯರು ಇಬ್ಬರಿಗೂ ಕೂಡ ಶ್ರೀಕೃಷ್ಣ ನೇರವಾಗಿ ಉಪದೇಶವನ್ನ ಮಾಡಿದ್ದ. ಅದರಿಂದ ವಿದುರರಿಗೆ ಅಥವಾ ಇನ್ನೂ ಬೇರೆ ಯಾರಾದ್ರೂ ಕಲ್ತ್ಕೋಬೇಕು, ಆ ವಿದ್ಯೆಯನ್ನ ತಿಳ್ಕೋಬೇಕು ಅಂತಿದ್ರೆ ಅವರಿಗೆ ಡೈರೆಕ್ಟ್ ಆಗಿ ಹೇಳುವಷ್ಟು ಕೆಪಾಸಿಟಿ ಇಬ್ರಿಗೂ ಇತ್ತು, ಮತ್ತೆ ಅಧಿಕಾರ ಕೂಡ ಇತ್ತು. ಆದ್ರೆ ಹಿರಿಯನಾದ್ರಿಂದ, ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಧವನಿಗಿಂತ ಹಿರಿಯರಾದಂಥ ವಿದುರರಲ್ವಾ, ಅವರಿಗೆ ಹಿರಿಯರಿಗೆ ಹೇಳಿದ್ರೆ ಸರಿ, ಹಿರಿಯರು ಇರಬೇಕಾದ್ರೆ ಕಿರಿಯರು ನಾವು ಯಾಕೆ ಹೇಳಬೇಕು ಅಂತನ್ಬಿಟ್ಟು ಇದು ಅವನ ವಿಚಾರ ಆಗಿತ್ತು. ಅಂದ್ರೆ ಹಿರಿಯರಿಗೆ ಮೊದಲು ಗುರುವಾಗುವಂತ ಅರ್ಹತೆ ಇರತ್ತೆ, ಅದಕ್ಕೋಸ್ಕರ ಮೈತ್ರೇಯರು ಇದನ್ನ ಹೇಳಿದ್ರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಆದರೆ ನಾವು ಯಾವತ್ತೂ ಅಷ್ಟೇ ನಾವು ಚಿಕ್ಕವರು ದೊಡ್ಡವರು ಏನು ಯೋಚನೆ ಮಾಡದೆ ನನಗೆ ಲಾಭ ಸಿಗುತ್ತೆ ಅಥವಾ ಕೀರ್ತಿ ಬರುತ್ತೆ ಅಂತಂದ್ಬಿಟ್ಟು ಗುರು ಆಗೋದಕ್ಕೆ ಯಾವತ್ತೂ ಬಯಸಬಾರ್ದು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತ್ ಸೇವೆಗೋಸ್ಕರ ಮಾತ್ರ ಗುರು ಆಗಬೇಕು. ಅಲ್ಲಿ ನಾವು ಭಗವಂತನ ವಿಚಾರವನ್ನ ಹೇಳಿ ಒಂದು ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕೇ ಹೊರತು ಅಲ್ಲೇನೋ ಒಂದು ನನಗೆ ಹೆಸರು ಬರುತ್ತೆ, ಅಲ್ಲೇನೋ ಒಂದು ನನಗೆ ಲಾಭ ಸಿಗುತ್ತೆ ಅನ್ನೋ ವಿಷಯಕ್ಕೆ ನಾವು ಗುರುಗಳಾಗಬಾರ್ದು. ಶ್ರೀಕೃಷ್ಣನು ಅವಿನಯದ ಮರ್ಯಾದಾ ವ್ಯತಿಕ್ರಮವನ್ನು ಎಂದೂ ಸಹಿಸನು. ತನ್ನ ಸ್ವಾರ್ಥ ಮತ್ತು ಕೀರ್ತಿಯ ಆಸಕ್ತಿಗಳಿಂದಾಗಿ ಹಿರಿಯ ಗುರುವಿಗೆ ಸಲ್ಲಬೇಕಾದ ಗೌರವವನ್ನು ಎಂದೂ ಮೀರಬಾರದು. ಸುಳ್ಳು ಗುರುವಿನ ಅವಿನಯವು ಆಧ್ಯಾತ್ಮ ಸಾಕ್ಷಾತ್ಕಾರದ ಪ್ರಗತಿಗೆ ಬಹು ಅಪಾಯಕರವಾದುದು. ನೋಡಿ, ಶ್ರೀಕೃಷ್ಣನಿಗೆ ಏನು ಇಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಕೃಷ್ಣನಿಗೆ ಈ ರೀತಿ ಒಂದು ಮರ್ಯಾದಾ ವ್ಯತಿಕ್ರಮ ಇದೆಯಲ್ಲ, ಅಂದ್ರೆ ಒಬ್ಬರಿಗೆ ಗೌರವ ಕೊಡಬೇಕು, ಅವರಿಗೆ ಅಗೌರವ ಆಗು ಹಾಗೆ ನಡ್ಕೊಳ್ತೀವಲ್ವಾ, ಅದನ್ನು ಯಾವತ್ತೂ ಸಹಿಸ್ಕೊಳ್ಳೋದಿಲ್ಲ. ತನ್ನ ಸ್ವಾರ್ಥ ಮತ್ತೆ ಕೀರ್ತಿ ನನಗೆ ಬೇಕು ಅನ್ನೋದಕ್ಕೋಸ್ಕರ ತನಗಿಂತ ಹಿರಿಯರಾದಂತಹ ಗುರುಗಳಿರ್ತಾರಲ್ಲ, ಅವ್ರಿಗೇನು ಗೌರವ ಸಿಗಬೇಕೋ ಅದನ್ನ ಯಾವತ್ತೂ ಮೀರಬಾರ್ದು. ನಾವು ಮೊದಲು ನೋಡ್ಬೇಕು, ನನಗಿಂತ ಹಿರಿಯರಿದ್ದಾರೆ, ನನಗಿಂತ ತಿಳ್ಕೊಂಡಿರೋರು ಇದ್ದಾರೆ ಅಂದಾಗ ನಾವು ಸುಮ್ಮನೆ ಇರಬೇಕು. ಅವರು ಇದ್ದಾರೆ ಮಾತಾಡೋದಕ್ಕೆ, ಅವ್ರಿಗೆ ಆ ಯೋಗ್ಯತೆ ಅರ್ಹತೆ ಎಲ್ಲ ಅವ್ರಿಗಿರುತ್ತೆ. ಅವ್ರಿಲ್ಲ ಅಂದಾಗ ನಾನು ಮಾತಾಡಬೇಕೇ ಹೊರತು ನನಗಿಂತ ಹಿರಿಯರು ತಿಳ್ಕೊಂಡಿರೋರು ಜ್ಞಾನಿಗಳು ಇದ್ದಾಗ ನಾವು ಸುಮ್ಮನೆ ಇರಬೇಕಾಗತ್ತೆ. ಆಮೇಲೆ ಸುಳ್ಳು ಗುರು ಇರ್ತಾನಲ್ಲ, ಅವನ ಒಂದು ಅವಿನಯ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಅಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ರೀತಿ ಏನಾದರೂ ನಾವು ಮಾಡಿದಾಗ ಅದು ನಮ್ಮ ಪ್ರಗತಿಗೇನೆ ಬಹಳ ಅಪಾಯಕರವಾಗಿರುತ್ತೆ. ಅಂದ್ರೆ ನಾವು ಏನು ಸಾಧನೆ ಮಾಡ್ತಾ ಇರ್ತೀವೋ, ಯಾವ ಗುರಿಯನ್ನ ತಲುಪಬೇಕು ಅಂತಿರ್ತೀವೋ ಅದನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಬೀಳೋದಂತೂ ಗ್ಯಾರಂಟಿ ಆಗುತ್ತೆ. ಆ ವಿಷಯವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕದಲ್ಲೂ ಕೂಡ ಈ ಐಹಿಕ ಪ್ರಪಂಚದಲ್ಲಿರುವಂಥ ಎಲ್ಲ ನೆಗೆಟಿವ್ ಗುಣಗಳಿದೆಯಲ್ಲ, ರಾಕ್ಷಸೀಯ ಗುಣಗಳ, ಅವೆಲ್ಲ ಕೂಡ ಹಾವಿ ಮಾಡುತ್ತೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಭೌತಿಕಕ್ಕಿಂತ ಆಧ್ಯಾತ್ಮಿಕದಲ್ಲಿ ಬಹಳ ಎಚ್ಚರವಾಗಿರಬೇಕು. ಯಾವ ಗ್ಯಾಪಲ್ಲಿ ಬಂದು ಆ ಒಂದು ಕಾಮ ಕ್ರೋಧಗಳಾಗಿರ್ಬೋದು, ಅಹಂಕಾರ ಆಗಿರ್ಬೋದು, ನಾನು ಅನ್ನೋದು ಇರುತ್ತಲ್ಲ, ಅದು ಬಂದ್ಬಿಡುತ್ತೆ, ನಮಗೆ ಕೂತ್ಕೊಂಡ್ಬಿಡುತ್ತೆ ನಮ್ಮ ತಲೆ ಮೇಲೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಈ ಹೊಗಳಿಕೆ ಅನ್ನೋದು, ಬೇರೆಯವರಿಂದ ಶಬಾಷ್ ಅನ್ನಿಸ್ಕೊಳ್ಳೋದು, ಆಮೇಲೆ ಬೇರೆಯವ್ರಿಗೆ ನಾವು ಹೆಚ್ಚಾಗಿ ಹೇಳಕ್ ಹೋಗೋದು, ಇದೆಲ್ಲವನ್ನ ಅವಾಯ್ಡ್ ಮಾಡಬೇಕು. ನಮ್ಮ ಸಾಧನೆ ಕಡೆ ಮೊದಲು ನಾವು ಗಮನ ಹರಿಸ್ಬೇಕು. ಮತ್ತೆ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ತಪ್ಪಿದ್ವಿ ಅಂತಂದ್ರೆ ಯಾವಾಗ ನಾವು ಕೆಳಗಡೆ ಬೀಳ್ತೀವಿ, ಹೇಗೆ ಬೀಳ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ನಾವು ಪಾತಾಳಕ್ಕೆ ಬಿದ್ದುಬಿಟ್ಟಿರ್ತೀವಿ ಆಧ್ಯಾತ್ಮಿಕದಿಂದ. ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.